ಕೇವಲ ರಾಷ್ಟ್ರೀಯತೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಹೋರಾಟ ಮಾಡ್ತಾರೆ. ಯಾವುದೇ ದುರುದ್ದೇಶ ಇಲ್ಲದೇ ಕೇವಲ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು 100 ವರ್ಷ 100ನೇ ವರ್ಷವನ್ನ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದೊಳಗೆ ನಮ್ಮಲ್ಲಿ ಸಹಿತ ಶಾಖೆಯನ್ನ ಹುಲ್ಲೂರು ಮಂಡಲ ಅಂತ ಹೇಳಿ ಹಾಗೆ ನಮ್ಮ ಕಿರಣ್ ಅವರು ಹೇಳಿದ್ರು, ಹುಲ್ಲೂರು ಮಂಡಲ ಶಾಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡ್ತಿದ್ದೀರಿ. ಆ ಶಾಖೆಯನ್ನು ಮಾಡಲಿಕ್ಕೆ ನಮ್ಮ ಗ್ರಾಮದಲ್ಲಿ ಹಿರಿಯರು ಮತ್ತು ಯುವಕರು ಸಹಿತ ನಾವು ಒಂದು ಸಹಕಾರ ಕೊಟ್ಟು ಬಹುದಿನದ ಆಶೆ ಆಗಿತ್ತು. ಆ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾ ನಮ್ಮಲ್ಲಿ ಒಂದು 2-3 ಮಂದಿ ಜನ ಮೊದಲು ಸ್ವಯಂ ಸೇವಕ ಸಂಘಕ್ಕೆ ಶಾಖೆಗೆ ಹೋಗಿ ಬಂದವರು ಒಂದು 2 ಜನ ಒಬ್ಬರು ಉಮೇಶ್ ಬಳಿಗಾರ್ ಅವರನ್ನು ಪ್ರದರ್ಶನ ಅವ್ರನ್ನ ನೆನೆಸ್ಬೇಕು. ಯಾಕಂದ್ರೆ ಅವರು ಶಿವಮೊಗ್ಗದಲ್ಲಿ ಇದ್ದಾಗ ಆ ಸಂಘದ ಸ್ವಯಂ ಸೇವಕ ಶಾಖೆಗೆ ಸಹಿತ ಹೋಗಿ ಬಂದಿದ್ರಂತ ನಾವು ಅವಾಗ ನಾವು ಉತ್ತೇಜನ ಕೊಡ್ತಾ ಇದ್ವಿ. ಎಲ್ಲ ಶಾಖೆ ಮಾಡಿರಿ, ಹುಡುಗರು ಕರ್ಕೊಂಡು ಹೋಗೋಣ ಅಂತ ನಮಗೂ ಹೇಳ್ತಾ ಇದ್ರು. ನಾವು ಅನೇಕ ಸರಿ ಸಂಘಕ್ಕೆ ಸ್ವಲ್ಪ ಸಮೀಪ ಇದ್ದವರು ಪೂರ್ಣ ಪ್ರಮಾಣ ಆ ಸಂಘದೊಳಗೆ ಇಲ್ಲ ಅಷ್ಟೇ. ತಾವು ಈ ದಿನ ತಾವೆಲ್ಲ ಹೇಳಿದ್ ನೋಡಿದ್ರೆ ನಾವು ಸಹಿತ ಸಂಘದೊಳಗಿನ ಸಂಪೂರ್ಣವಾಗಿ ಭಾಗಿಯಾಗ್ತೀವಿ ಮತ್ತು ಎಲ್ಲರನ್ನು ಅದರೊಳಗೆ ಭಾಗಿಯಾಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಸಂಘದ ಆದೇಶ ಎಂತಾದಿರ್ತದಂದ್ರೆ ತಾವಾಗಲೇ ರಾಮ ಮಂದಿರದ ಬಗ್ಗೆ ಹೇಳಿದ್ರಿ. ಅದು ಒಂದೇ ಮಾತು ನಮ್ಮ ಇವರು ನಮ್ಮ ಬೆಂಗಳೂರದ ಸಂಘದ ಒಂದೇ ಆದೇಶ, ನಮ್ಮ ಇಡೀ ಲಕ್ಷ್ಮೇಶ್ವರ ತಾಲೂಕಿನೊಳಗೆ ರಾಮ ಮಂದಿರ ನಿರ್ಮಾಣದ ನಿಧಿ ಸಂಗ್ರಹದೊಳಗೆ ನಮ್ಮೆಲ್ಲ ಹಿರಿಯರು ನಮ್ಮ ಶಿವಚಟ್ಟನ್ನು ಕುತ್ಕೊಂಡು ಸಂಘದೊಳಗೆ ಅಪಾರ ಗೌರವವನ್ನು ಹೊಂದಿರ್ತವರು. ಸಂಘ ಅಂದವರಿಗೆ ಅವ್ರು ಇಂಥ ವಯಸ್ಸಿನ ಸತಿಗೆ ಕೊನೆಯ ಸಾರಿ ಗಣವೇಶ ಧರಿಸಿ ಪೂರ್ಣ ಪ್ರಮಾಣದೊಳಗೆ 4-5 ಜನರ ಸತಿಗೆ ಅವರ ಆ ಗಣವೇಶ ಖರೀದಿ ಮಾಡಿಕೊಟ್ಟು ಲಕ್ಷ್ಮಣ ಸ್ವಾಮಿ ಪ್ರದರ್ಶನ ನಮ್ಮನ್ನ ಫೋನ್ ಹಚ್ಚಿ ಕರೆಸಿ ಕರ್ಕೊಂಡು ಹೋಗಿದ್ರು. ಅಂತಂತ ಅವರು ಸಂಘದ ಹಿರಿಯರು ಆ ಸಂಘದ ಕಾರ್ಯಕರ್ತರು ಇಲ್ಲ ಅದ ಲಕ್ಷ್ಮೇಶ್ವರ ತಾಲೂಕಿನೊಳಗೆ ಇಡೀ ಲಕ್ಷ್ಮೇಶ್ವರ ತಾಲೂಕು ಪ್ರಥಮ ಬಾರಿಗೆ ಮೊದಲನೇ ಊರು ನಮ್ದು 22,000 ರೂಪಾಯಿ ದೇಣಿಗೆ ಅಮೌಂಟ್ ಮುಖ್ಯ ಅಲ್ಲ, 22,000 ರೂಪಾಯಿನ ರಾಮ ಮಂದಿರ ನಿಧಿಗೆ 22,000 ರೂಪಾಯಿ ಪ್ರಥಮ ಬಾರಿಗೆ ಇಡೀ ಲಕ್ಷ್ಮೇಶ್ವರ ತಾಲೂಕು ನಾವೇ ಫಸ್ಟ್ ಕೊಟ್ಟಿದ್ದು ಹುಡುಗರು. ಅದ ನಮ್ಮ ಹೆಗ್ಗಳಿಕೆ ಅಂತ ಈ ಸಂದರ್ಭದೊಳಗೆ ತಮ್ಮ ಸಂಘದ ಮುಂದೆ ಹೇಳಿಕೆ ಬಯಸ್ತಾರೆ. ಯಾಕಂದ್ರೆ ಅದೊಂದು ಹೆಮ್ಮೆ ನನಗೆ. ಆ ವಿಷಯದೊಳಗೆ ಸತ್ಯ ಯಾವ ರೀತಿ ಅವತ್ತಿನ ದಿನ ನಮ್ಮ ಗ್ರಾಮದೆಲ್ಲ ಯುವಕರು ರಾಮ ಮಂದಿರ ನಿಧಿ ಸಮರ್ಪಣೆ ಒಳಗೆ ಭಾಗವಹಿಸ್ತಾರೆ ಅಂದ್ರೆ ಎಲ್ಲರೂ ಸಹಿತ ಭಾಗವಹಿಸ್ತಾರೆ. ಮುಂದಿನ ದಿನ ಸಹಿತ ನಾವೆಲ್ಲರೂ ಆ ಸಂಘದ ಶಾಖೆ ಒಳಗೆ ಒಳಪಡ್ತೀವಿ ಬರ್ತೀವಿ ಅಂತ ಹೇಳ್ತಾ ಆ ಸಂಘಕ್ಕೆ 100 ವರ್ಷ ಆಗಿದ್ದು ಸಂಘ ಇವತ್ತು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಕೇವಲ 7-8 ಜನದಿಂದ ಗಡಿ ಮನೆ ಒಳಗೆ ಪ್ರಾರಂಭ ಆದಂಥ ಸಂಘ ಇವತ್ತು ದೇಶದ ಪ್ರಧಾನಿ ಸಹಿತ ಒಬ್ಬ ಸಂಘದ ಸ್ವಯಂ ಸೇವಕ. ಅನೇಕ ದೇಶದ ಮುಖ್ಯಮಂತ್ರಿಗಳು ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಅಂತ ಹಿಡಿದು ಅನೇಕ ಜನ ಈ ದೇಶವನ್ನ ರಾಜ್ಯವನ್ನು ಆಳುವಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಹಿತ ಸ್ವಯಂ ಸೇವಕ ಸಂಘದವರೇ ಅದಾರ. ಅದರ ಒಟ್ಟಿಗೆ ವಿಧಾನ ಪರಿಷತ್ತು ವಿಧಾನಸಭೆ ಸಭಾಪತಿಗಳು ಸಹಿತ ಸಂಘದವರೇ ಅದಾರ. ಉದಾಹರಣೆಗೆ ನಮ್ಮ ವಿಶ್ವೇಶ್ವರ ಕಾಗೆ ಅವರು ಹಿಂದಿನ ವಿಧಾನ ಪರಿಷತ್ ಸಭಾಧ್ಯಕ್ಷರಿದ್ದಾಗ ನಮ್ಮ RSS ಅಂತ ಒಂದು ಮಾತೇನೋ ಉಚ್ಚಾರ ಮಾಡಿದ್ರೆ ಈಗೆಲ್ಲ ಆನ್ಲೈನ್ ನೋಡ್ಬೋದು. ಜಮೀರ್ ಅಹಮದವ್ರು ನಮ್ಮ RSS ಅಂತ ಹೇಳ್ತಿರಲ್ರಿ ಸಭಾಧ್ಯಕ್ಷರು, ನೀವು ಆ ಪೀಠದ ಮೇಲೆ ಕುತ್ಕೊಂಡು ಅಂತ ಪ್ರಶ್ನೆ ಮಾಡಿದ್ರೆ ವಿಶ್ವೇಶ್ವರ ಕಾಗೆ ಹೆಗಡೆಯವರು ಹೇಳಿದ್ರು ಒಂದೇ ಮಾತು, ಜಮೀರ್ ಅಹಮದವ್ರೆ ಇವತ್ತು ನಮ್ಮ RSS ಅಂತ ಇದ್ರು, ಮುಂದೊಂದು ದಿನ ನೀವು ಸಹಿತ ನಮ್ಮ RSS ಅಂತ ಹೇಳುವ ಪರಿಸ್ಥಿತಿ ದೇಶದೊಳಗೆ ನಿರ್ಮಾಣ ಆಗುತ್ತೆ ಅನ್ನೋ ಮಾತನ್ನು ಸಹಿತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದವರೇ ಅವರು ಮತ್ತೆ ಕುತ್ಕೊಂಡು ಸ್ವಯಂ ಸೇವಕರೇ ಅಂತ ಮಾತನಾಡಿ ಇವತ್ತು ಪ್ರತಿಯೊಂದು ನಾವು ಸಹಿತ ಗ್ರಾಮ ಪಂಚಾಯತ್ ನಮ್ಮ ನರ್ಸೋಜಿ ಇರ್ಬೋದು, ನಾವು ಅನೇಕ ಜನ ಗ್ರಾಮ ಪಂಚಾಯತ್ ತಾವು ಹೇಳಿದಾಗೆ ಗ್ರಾಮ ಪಂಚಾಯತ್ ಮಟ್ಟದಿಂದಲೂ ಸಹಿತ ಸ್ವಯಂ ಸೇವಕರು ಒಂದು ಪಂಚಾಯತ್ ಮಟ್ಟದಿಂದ ಹಿಡಿದು ದೇಶದ ರಾಷ್ಟ್ರಪತಿ ಹುದ್ದೆವರೆಗೂ ಸಹಿತ ರಾಷ್ಟ್ರೀಯ ಸ್ವಯಂ ಸೇವಕರು ಅಲ್ಲೆಲ್ಲಿ ಹುಟ್ಟುಕೊಂಡಾರ. ಅಂಥವ್ರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಾಗೈತಿ, ಹುಟ್ಟು ಹಾಕ್ತಾನೆ ಬರ್ತಾ ಇದೆ. ಇನ್ನು ಮುಂದೆ ಅನೇಕ ಜನರನ್ನ ಹುಟ್ಟು ಹಾಕಲಿ ಅಂತ ಭಾವಿಸ್ತಾ ನನ್ನ ತೊದಲುಗಳನ್ನು ಭಾರತ ಖುಷಿ.